ಹೆಸರೆಲ್ಲ ಕಟ್ಟಿದವರು ಎಲ್ಲರೂ ದೊಡ್ಡ ದೊಡ್ಡ ಇಂಜಿನಿಯರೇ ಕಟ್ಟಿದವರು. ಅಮೆರಿಕದಾಗ ಒಂದು ದೊಡ್ಡ ಬ್ಯಾಂಕ್ ಇತ್ತು, ಲೇಮನ್ ಬ್ರದರ್ಸ್ ಅಂತ. 100 ವರ್ಷ ಆಗಿತ್ತು, ಅದಕ್ಕೆ 100 ವರ್ಷ ಕರಿಗೆ ಹೋತು, ಬ್ಯಾಂಕ್ ಮುಣಿಗೆ ಹೋತು. ಈಗ ನಾವು ಪೇಪರ್ನ ನೋಡ್ತೀವಿ, ಆ ಬ್ಯಾಂಕಿನ 4,000 ಕೋಟಿ ಹೋತು, ಇದು ಯಾಕೆಂದ್ರೆ 5,000 ಕೋಟಿ ಹೋತು. ಇದು ಯಾರು ಅನಕ್ಷರಸ್ಥರು ಮಾಡೋ ಕೆಲಸ ಅಲ್ಲ, ಪಕ್ಕಾ ಚಾರ್ಟರ್ಡ್ ಅಕೌಂಟೆಂಟ್ ಮಾಡೋ ಕೆಲಸನೇ ಇದು. ಇವರೆಲ್ಲ ಶಿಕ್ಷಣ ಪಡ್ಕೊಂಡವ್ರಲ್ವಾ ಇವರೆಲ್ಲ. ನಮ್ಮಲ್ಲಿ ಮತ್ತೆ IAS IPS ಅಂತ ಹೇಳ್ತೀವಿ, ಕ್ರೀಮ್ ಆಫ್ ಅವರ್ ಸೊಸೈಟಿ. ಭಾರಿ ಮರ್ಯಾದೆ ಕೊಡ್ತೀವಿ ನಾವು. IAS ಅಂದ್ರೆ ಎತ್ತರ ಪೋಸ್ಟ್, ಅದು IPS ಆಗ್ಯಾರ ಅಂತೀವಿ. ಅವರಲ್ಲೂ ಬಹಳ ಜನ ಭ್ರಷ್ಟರಾಗಿರೋದನ್ನ ಕಂಡಿಲ್ಲ ನಾವು. ನನಗೆ ಕಾಡೋದು ಇದು ಸಮಸ್ಯೆ. ಬಹಳ ಶಾಣ್ಯರು ಅಂತ ಕೊಡಿಸಿ ಅವ್ರನ್ನೆಲ್ಲ ಹೆಚ್ಚು ಉನ್ನತ ಶಿಕ್ಷಣ ಪಡ್ಕೊಂಡಾರ ಅಂತ ಹೇಳಿವಿ. ಅವರಿಂದ ಆಗುವಷ್ಟು ಅನ್ಯಾಯ ಬಹುಶಃ ಅನಕ್ಷರಸ್ಥರಿಂದ ಆಗಿಲ್ಲ ಯಾವತ್ತೂ. ಅವ್ರು ಯಾಕೆ ಹಿಂಗಾದ್ರು? ನಾನು ಅದೇ ಪ್ರಶ್ನೆಗೆ ಯಾಕೆ ಹಿಂಗಾದ್ರು ಅವರು ಅಂತ ನನಗೆ ಉತ್ತರ ಸಿಕ್ಕದೇನು ಅಂದರೆ, ಅವ್ರ ಬಾಲ್ಯದಲ್ಲಿ ಸರಿಯಾಗಿ ಮೌಲ್ಯ ಶಿಕ್ಷಣ ಸಿಕ್ಕಿದ್ರೆ ಅವ್ರು ಹಿಂಗಾಗ್ತಿದ್ದಿಲ್ಲ. ಇಲ್ಲ, ಪುಸ್ತಕ ಬರೋದು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ, ಬೇರೆ ಮಾತಿಲ್ಲ. ಒಂದು ಸಣ್ಣ ಪ್ರಯೋಗ ಮಾಡೋಣ ಅಂತ ತಿಂದ್ಕೊಂಡು ಮಾಡಿದ್ದೇನು ನೆನಪಿಲ್ಲ ನನಗೆ. ಒಂದು ಸಣ್ಣ ಪ್ರಯೋಗ ಮಾಡ್ಬೋದು, ಎಲ್ಲ ಒಪ್ಕೊಂಡ್ರೆ 30 ಸೆಕೆಂಡ್ ಪ್ರಯೋಗ. ದಯವಿಟ್ಟು ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಬೇಕು, ಗೊತ್ತಾಗ್ತದಲ್ಲ? ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ನಾ ಎಲ್ಲರಿಗೂ ಕಾಣಿಸ್ತೀನಿ ಹೆಂಗಿದ್ರು. ನಾನು ಹೇಳಿದ ಹಾಗೆ ಮಾತ್ರ ಮಾಡಿ. ಎಲ್ಲರೂ ಬಲಗೈ ಮೇಲೆ ಕೆತ್ರಿ, ಎಲ್ಲರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಲಗೈ ಮೇಲೆ ಕೆತ್ರಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಡ್ಬರ್ರಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರ ಬೆರಳನ್ನು ಮಾತ್ರ ಚಾಚಿ. ತಕ್ಷಣ ಇಲ್ಲಿ ಇಟ್ಟಿರ್ ನೋಡ್ಕೊರಿ. ನಾನು ಎಡಕ್ಕೆ ಎಣ್ಣೆ ಮೇಲೆ ಇಟ್ಕೋರಿ ಅಂತ ಹೇಳಿದ್ದೆ. ನಾ ಎತ್ತರ ಮೇಲೆ ನಿಂತೀನಿ, ನಿಮ್ ಕಡೆ ಮುಖ ಮಾಡಿ ನಿಂತೀನಿ. ಅಟ್ಲೀಸ್ಟ್ 80% ಮಂದಿ ಇಲ್ಲೇ ಇಟ್ಕೊಂಡಿದ್ರು. ನಾನು ಮೊದಲು 2 ಸಲ 3 ಸಲ ಒತ್ತಿ ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿ, ನಾನು ಮಾಡ್ದಂಗೆ ಮಾಡಿ ಅಂತ ಹೇಳಿರ್ಲಿಲ್ಲ. ಬಹಳ ಮಜಾ ಅದ ಇದು. 3 ಥರದ ರಿಯಾಕ್ಷನ್ ಕಾಣಿಸ್ತಾವ. ಬಹಳ ಮಂದಿ ಇಲ್ಲೇ ಇಟ್ಕೊಂಡ್ರು, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇನ್ನೊಂದು ಕೆಲವರು ಹೋದ್ರೆ ಎಲ್ಲ ಇವನ ಕೆನ್ನೆ ಅಂತ ನೀನು ಇಟ್ಕೊತಾನವ ಅಂತ ಹಿಂಗೆ ಮಾಡಿ ಅವನೇ ಇಟ್ಕೊಂಡ್ರೆ ಬರೋಬ್ಬರಿ ಇರಬೇಕು ಅಂತ ಇಟ್ಕೊಂಡ್ರು. ಇನ್ನು ಬಹಳ ಶಾಣೆ ಮಂದಿ ಏನ್ ಮಾಡಿದ್ರು, ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರೆ. ಅಂದ್ರೆ ಏನ್ ಅರ್ಥ ಆಯ್ತು? 30 ಸೆಕೆಂಡ್ನಾಗ ನಾನು ಹೇಳಿದ್ದ ಪ್ರಭಾವ ಬೀರಲಿಲ್ಲ, ಮಾಡಿದ್ದ ಪ್ರಭಾವ ಬೀರ್ತು. ಬಹಳ ಮುಖ್ಯದ. ನಾ ಮಕ್ಕಳಿಗೆ ಮೌಲ್ಯ ಹೇಳ್ಬೇಕಾದ್ರೆ ಮೊದಲು ನಾನು ನಡ್ಕೋಬೇಕಾಗ್ತದ. ಮನ್ಯಾಗ ಅಪ್ಪ ಮಗ ಹೇಳ್ತಾನ, ಸುಳ್ಳು ಹೇಳ್ಬೇಡ ಮಗನ ಅಂತಾನ. ಹ್ಞೂ ಅಪ್ಪ ಅಂತಾನವ. ಒಂದು ಫೋನ್ ಬರ್ತದ ಅಪ್ಪಗ, ತಗೊಳ್ಳೋ ಮನಸ್ಸಿಲ್ಲ ಅವನು. ಹೆಂಡ್ತಿಗತ್ತಾನೆ, ಇಲ್ಲ ಮಲ್ಕೊಂಡಾರ ಅಂತ ಹೇಳ್ಬಿಡು ಅಂತ. ಹುಡುಗ ನೋಡ್ದ ಅಪ್ಪನ, ಈಗ ತಾನೆ ಅಪ್ಪ ಏನ್ ಹೇಳಿದ್ದ, ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ದ. ಈಗ ಅಷ್ಟೇ ಅಲ್ಲ, ಹೆಂಡತಿ ಕರೆದು ಸುಳ್ಳು ಹೇಳಿಸ್ತಾನ. ಇದೇ ತರ ಒಂದು 4-5 ಸಲ ಆದ್ರೆ ಏನಾಗ್ತದೆ ಗೊತ್ತದ? ಹುಡುಗ ಗೊತ್ತಾಗ್ತದ, ಫೋನ್ಯಾಗ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಅವ SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಮೊಬೈಲ್ ಕೊಡಿಸ್ತೀರ ಅವಾಗ. ಅವ ಕ್ಲಾಸ್ ತಪ್ಪಿಸಿ ಸಿನಿಮಾಕ್ಕೆ ಹೋಗ್ತಾನೆ, ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀವೋ ಮಗನ ಅಂತ ಕೇಳ್ತಾರೆ. ಅವ ಫೋನ್ ಕವರ್ ಮಾಡಿಬಿಟ್ಟು, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದ, ಆಮೇಲೆ ಫೋನ್ ಮಾಡ್ತೇನೆ ಅಂತಾನ. ಅವ ಸುಳ್ಳು ಹೇಳಿ ಕಲಿಸಿದವ್ರು ಯಾರು? ನಾವೇ ಅಲ್ಲ. ಇದು ಬಹಳ ಮುಖ್ಯದ ಪ್ರಶ್ನೆ. ಮಕ್ಕಳಿಗೆ ನಾವು ಮೌಲ್ಯ ಹೇಳಬೇಕಾದ್ರೆ ಮೊದಲು ನಾನು ಮಾಡಬೇಕು. ಇಫ್ ಮೈ ಚಿಲ್ಡ್ರನ್ ಹ್ಯಾವ್ ಟು ಬಿ ಆನೆಸ್ಟ್, ಐ ಶುಡ್ ಬಿ ಆನೆಸ್ಟ್ ಫಸ್ಟ್. ಇಫ್ ಐ ವಾಂಟ್ ದೆಮ್ ಟು ಬಿ ಪಂಕ್ಚುವಲ್, ಐ ಶುಡ್ ಬಿ ಪಂಕ್ಚುವಲ್. ಇಫ್ ಐ ವಾಂಟ್ ದೆಮ್ ಟು ಬಿ ಗುಡ್, ಐ ಶುಡ್ ಬಿ ಗುಡ್ ಫಸ್ಟ್. ಅದಕ್ಕೆ ಇಂಗ್ಲೀಷ್ ಒಂದು ಮಾತದ, ಡೋಂಟ್ ಟೆಲ್ ಯುವರ್ ಚೈಲ್ಡ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಅಂಡ್ ಇನ್ವೈಟ್ ಹಿಮ್ ಅಂತ. ಇದು ಬಹಳ ಮುಖ್ಯದ ಸ್ನೇಹಿತರು ಹೇಳೋದು. ನಾನು ಸಂಘರು ಶಿಕ್ಷಕರಿಗೂ ಅದ ಶಾಲೆ ಒಳಗೆ. ಎಲ್ಲಿವರೆಗೂ ಶಾಲ್ಯಾಗ ಶಿಕ್ಷಕರು ಪ್ರೀತಿಯಿಂದ ಮಕ್ಕಳಿಗೆ ಕಲಿಸ್ತಾರೆ. ಬರ್ಬೇಕಾದ್ರೆ ಒಂದು ಪ್ರೋಗ್ರಾಮ್ನ ಪಾಡ್ಕಾಸ್ಟ್ ನನಗೆ ಕೇಳಿದ್ರು ಒಬ್ರು. ಈಗ ಮೊದಲು ನಂಗೆ ಅಂತಃಕರಣ ಉಳಿದಿಲ್ಲಲ್ಲ, ಯಾಕೆ? ನಾವೆಲ್ಲ ಕಲಿಬೇಕಾದ್ರೆ ಶಿಕ್ಷಕರು ಅಂದ್ರೆ ಇವತ್ತಿಗೂ ಮೈ ನವರೇ ಇರ್ತದೆ. ಅವ್ರು ಕಂಡು ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಅನ್ನಿಸ್ತದೆ. ಇಂಥದ್ದು ಉಳಿದಿಲ್ಲಲ್ಲ ಯಾಕೆ ಅಂತ ಕೇಳಿದ್ರು. 2 ಕಡೆಗೆ ಹೊತ್ತಾಗಿದೆ ಈಗ ಅಂತ ಹೇಳಿದ್ರು. 2 ಕಡೆಗೆ ಹೊತ್ತಾಗಿದೆ. ಒಂದು, ಮೊದಲು ನಾವು ಕಲಿಬೇಕಾದ್ರೆ ಶಿಕ್ಷಕ ಒಬ್ಬರೇ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಆ್ಯಂಡ್ ನಾಲೆಡ್ಜ್. ಅವ್ರಿಲ್ಲ ಅಂದ್ರೆ ಎಲ್ಲಿ ಕಲಿಬೇಕು ನಾವು? ಅದರಿಂದ ಅವ್ರು ಬೈದ್ರು ಆಯ್ತು, ಹೊಡೆದ್ರು ಆಯ್ತು, ಅವ್ರ ಕಡೆ ಹೋಗ್ತಿದ್ವಿ ನಾವು. ಈಗ ಹಂಗಿಲ್ಲ. ಮಲ್ಟಿಪಲ್ ಇನ್ಫಾರ್ಮೇಶನ್ ಸೆಂಟರ್ಸ್ ಹಾವ್ ಕಮ್. ಕಡೆ ಗೂಗಲ್ ಭಗವಾನ್ ಇದ್ದಾನೆ, ಕೊಡ್ತಾನೆ ಹೆಂಗಿದ್ರು ಇನ್ಫಾರ್ಮೇಶನ್. ಟ್ಯೂಷನ್ ಟೀಚರ್ ಬಂದಾವ, ಗೈಡ್ಸ್ ಬಂದಾವ, ಬುಕ್ಸ್ ಬಂದಾವ. ಅದರಿಂದ ರೋಲ್ ಆಫ್ ಟೀಚರ್ ಈಸ್ ಮಾರ್ಜಿನಲೈಸ್ಡ್. ಸೆಕೆಂಡ್ಲಿ,
ಆಗಿನ ಕಾಲದ ಟೀಚರ್ ಸಂಬಳಕ್ಕೋಸ್ಕರ ಕೆಲಸ ಮಾಡಲೇ ಇಲ್ಲ, ಬಹಳ ಕಮ್ಮಿ ಸಂಬಳ ಇತ್ತು. ಆದ್ರೆ ಎಷ್ಟು ಪ್ರೀತಿಯಿಂದ ಮಾಡ್ತಿದ್ರು ಅಂದ್ರೆ ಮನೆಗೆ ಬರ್ತಿದ್ರಿ, ಮನೆಗೆ ಅವ್ರು ನಿಮ್ಗೆಲ್ಲ ಅನುಭವ ಆಗಿರ್ಬೇಕು. ಶಿಕ್ಷಕರು ಮನೆಗೆ ಬರ್ತಿದ್ರು, ಮನೆಗೆ ಅವ್ರು ಯಾಕೋ ಆರಾಮಿಲ್ಲನು 3 ದಿವಸ ಬಂದಿಲ್ಲ ಸಾಲಿಗೆ. ಆ ಅಂತಃಕರಣ ಏನಿತ್ತು ಅದು ಕಮ್ಮಿಯಾಗಿ ಶಿಕ್ಷಕತ್ವ ಕೂಡ ಒಂದು ನೌಕರಿ ಆಗಿದೆ. ನೀವು ಕೆಲಸಕ್ಕೆ ನೌಕರಿ ಮಾಡ್ಲಿಕ್ಕೆ ಹತ್ತಿರಂದ್ರೆ ಅದು ಪ್ರೊಫೆಷನಲ್ ಆಗೋದಿಲ್ಲ. ನಾ ಹೇಳೋದು, ಎಲ್ಲಿವರೆಗೂ ಕ್ಲಾಸ್ದಾಗ ಕೂತಂಥ ಮಗು ನನ್ನ ಮಗು ಅನ್ನೋ ಭಾವನೆ ನಿಮಗೆ ಬರುವುದಿಲ್ಲ, ಅಲ್ಲಿವರು ಸಾಕ್ಷಾತ್ ಒಳ್ಳೆ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗು ಅದು, ಆ ಪ್ರೀತಿ ಮಾಡ್ಬೇಕು ನಾನು. ಯಾಕಂದ್ರೆ ಒಂದು ಕೆಲವು ಟೀಚರ್ ಅಂತಾರೆ ನನಗೆ, ನೀವು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ನನ್ನಂತ. ಬ್ಲ್ಯಾಕ್ ಮೇಲು ವೈಟ್ ಮೇಲು ಮಾಡೋದೇ ಹೆಂಗೆ? ಕ್ಲಾಸ್ದಾಗ ಕೂತಂಥ ಮಗು ನನ್ನ ಮಗು ಅಂತ ಈ ಪಾಠ ಮಾಡಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರ ಅಂತ ಹೇಳ್ತೀನಿ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ನಾನು ಕ್ಲಾಸ್ನಾಗ ಕೂತಂಥ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡಬೇಕು. ನನಗೊಂದು ಘಟನೆ ಇದೆ, ಹೇಳ್ಬಿಡ್ತೀನಿ ಅದನ್ನು. ನಮ್ಮ ಅಜ್ಜ ಒಳ್ಳೆ ಮೇಷ್ಟ್ರಾಗಿದ್ದ. ಭಾಳ ಬಡತನದಲ್ಲಿ ಬಂದಂಥ ನಮ್ಮ ಅಜ್ಜ, ಬಡತನದ ಬೆಂಕಿಯೊಳಗೆ ಬಂದಂಥ ಮನುಷ್ಯ, ಸೆಲ್ಫ್ ಮೇಡ್ ಮ್ಯಾನ್. ಟೀಚರ್ ಆದ, ಚಂದ ತನ್ನ ಮಗನ ಬೆಳೆಸಿದ, ನಮ್ಮ ಅಪ್ಪನ ಚೆನ್ನಾಗಿ ಬೆಳೆಸಿದ. ಒಂದು ಘಟನೆ ಆಗಿತ್ತು, ಧಾರವಾಡದಾಗಿದ್ವಿ ನಾವು. 61-62ನೇ ಇಸ್ವಿ ಚೀನಾ ದಾಳಿ ಶುರು ಆಯಿತು. ಮೊದಲನೇ ಬಾರಿಗೆ ಭಾರತದಾಗ ರೇಷನ್ ಸಿಸ್ಟಮ್ ಬಂತು. ಅಕ್ಕಿ, ಸಕ್ಕರೆ, ಸೀಮೆಎಣ್ಣೆ ಕಾರ್ಡ್ನ ತಗೋಬೇಕು. ಮತ್ತು ಇನ್ನೊಂದು ರೂಲ್ ಇತ್ತು ಕರ್ನಾಟಕದಾಗ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಅವ್ನು ತೊಗೊಂಡು ಹೋಗಂಗಿಲ್ಲ, ತೊಗೊಂಡು ಅರೆಸ್ಟ್ ಮಾಡ್ತೀವಿ ಅಂತಿತ್ತು. ಒಂದ್ಸಲ ಒಂದು ಪತ್ರ ಬಂತು ವಿಜಾಪುರದಿಂದ, ನಮ್ಮ ಪರಿಚಯದ ಹೆಣ್ಮಕ್ಳಿಗೆ ಒಂದು ಹೆರಿಗೆ ಆಗಿದೆ, ಒಳ್ಳೆ ಅಕ್ಕಿ ಸಿಗೋದಿಲ್ಲ ಬಿಜಾಪುರದಾಗ, ಧಾರವಾಡದಿಂದ ಬಾಣಂತಿಗೋಸ್ಕರ ಒಂದು 4 ಕಿಲೋ ಅಕ್ಕಿ ಕಳಿಸ್ಕೊಡ್ತೀರೇನೋ ಅಂತ. ಅಕ್ಕಿ ತೊಗೊಂಡು ಹೋಗೋದು ಅಪರಾಧ, ಅವ್ರು ತೊಗೊಂಡು ಹೋಗೋದು ಡಿಸ್ಟ್ರಿಕ್ಟಿಂದ. ಅಂತಃಕರಣ ಏನು ಮಾಡೋದು, ನಮಾಜ ಸ್ಮಗ್ಲರ್ ಅಲ್ಲಲ್ಲ. ಆಗಿನ ಕಾಲದಾಗ ಸುಟ್ಕೇಸ್ ಕೇಸ್ ಇರಲಿಲ್ಲ, ಹಾಸಿಗೆ ಸುರುಳು ಏನು ಮಾಡ್ತಿದ್ರು ಹಿರಿಯರಿಗೆ ಗೊತ್ತಿರ್ತದೆ. ಒಂದು ಜಮಖಾನಿ ಹಾಕಿ ಒಳಗೊಂದು ಅರಬಿ ಹಾಕಿದ, ನಂದು ಅವನದು ಇಬ್ಬರದು ಹಾಕಿ ಒಂದು ಸಣ್ಣ ಚೀಲ 3-4 kg ಅಕ್ಕಿ ಇರಬೇಕು, ಸಣ್ಣ ಸುತ್ತಿ ಹಗ್ಗ ಬಿಗದ. ನಾನು ನಮ್ಮ ಅಜ್ಜ ಬಿಜಾಪುರಕ್ಕೆ ಹೋದ್ವಿ. ನಿಮ್ಮ ಕಣ್ಣು ಮುಂಚಿತ್ರ ಬರಬೇಕು. ಬಿಜಾಪುರ ಸ್ಟೇಷನ್ನಾಗ ಹೇಳಿದ್ವಿ. ನಮ್ಮ ಅಜ್ಜ ಪಕ್ಕ ಉತ್ತರ ಕರ್ನಾಟಕ ಡ್ರೆಸ್ಸು, ಕಚ್ಚಿ ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೋಪಿಗೆ, ಎಡಗಡೆ ಹೆಗಲ ಮೇಲೆ ಹಾಸಿಗೆ ಸುರುಳಿ, ಬಲಗೈಯಾಗ ನಾನು, 2 ಲಗೇಜ್. ಲಘು ನಡಿ ಎಳ್ಕೊಂಡು ಹೋಗ್ತಿದ್ದ. ಯಾಕೆ ಅವಸರ ಮಾಡ್ತಿದ್ದ ಅಂದ್ರೆ, ಯಾರ್ಯಾರು ಪೊಲೀಸ್ ಹಿಡಿದ್ರೆ ಸ್ಟೇಷನ್ನಾಗ ಕಳ್ಳನ ಜೀವಿ ಯಾವಾಗಲೂ ಹಾಗೆ ಅಲ್ಲ. ಅಕ್ಕಿ ತಂದಾನವ, ಚಿಕ್ಕರೆ ಏನು ಮಾಡೋದು, ಇನ್ನೇನು ಸ್ವಲ್ಪ ದೂರ ಹೋಗಿದ್ದ ದಾಟಿ ಬಿಡ್ತಿದ್ವಿ ಸ್ಟೇಷನ್ನು. ಅಷ್ಟಾಗ ಯಾರೋ ನಮ್ಮ ಅಜ್ಜನ ಹೆಗಲ ಮೇಲೆ ಕೈ ಇಟ್ರು. ತಿರುಗಿ ನೋಡ್ದ, ಪೊಲೀಸ್. ಒಂದು ಕ್ಷಣದಾಗ ಅಜ್ಜ ಬೆಮತ್ ಹೋದ, ಗಾಬರಿ ಆಗ್ಬಿಟ್ಟ. ನಾನು ಜೈಲಿಗೆ ಹಾಕ್ತಾರಪ್ಪ, ಇನ್ನ ನನಗೆ ಗೊತ್ತಾ ಜೈಲಿಗೆ ಹಾಕ್ತಾರ. ನಾನು ಕೇಳ್ತಾನೆ, ಧಾರವಾಡಕ್ಕೆ ಹೆಂಗೆ ಹೋಗ್ತೀವಿ ವಾಪಸ್ಸು, ನನಗೇನು ಗೊತ್ತು ಹೆಂಗೆ ಹೋಗೋದು. ಆ ಪೊಲೀಸ್ ಅಷ್ಟಕ್ಕೆ ಬಿಡಲಿಲ್ಲ, ಸಾಹೇಬ್ರು ಕೂತಾರ, ಹೋಗ್ರಿ ಅಲ್ಲಿ ಬೆಟ್ಟ ಆಗ್ಬೇಕು ನಿನ್ನ. ಇವನೇ ಸಾಕಾಗಿತ್ತು ಹೆದರ್ಸೋದಕ್ಕೆ, ಇಲ್ಲಿ ಸಾಹೇಬ್ ಬೇರೆ. ಆ ಸ್ಟೇಷನ್ ಮಾಸ್ಟರ್ ರೂಮಿಗೆ ಹೋದ್ವಿ, ಯಾರೂ ಇದ್ದಿದ್ದಿಲ್ಲ ಅಲ್ಲಿ. ನಮ್ಮ ಅಜ್ಜಂದ ಹೋಗುನಡಿ ಯಾರೂ ಇಲ್ಲ ಅಂತ. ಆ ಸ್ಟೇಷನ್ ಮಾಸ್ಟರ್ ಒದರಿದ್ರು, ಎಲ್ಲಿ ಹೊಂಟ್ರಿ ನೀವು? ಸಾಹೇಬರು ಜೀಪ್ ಇಟ್ಟು ಹೋಗ್ಯಾರ, ಹೋಗ್ಬೇಕು ಅವ್ರ ಮನೆಗೆ. ನಾವು ಮಾತನ್ನು ಹೇಳ್ತೇನೆ, ತಪ್ಪು ತಿಳ್ಕೊಬಾರ್ದು. ಆಗಿನ ಕಾಲದಾಗ ಪೊಲೀಸ್ ಜೀಪ್ನಾಗ ಹೋಗುವಂಥ ಅವಮರ್ಯಾದೆ ಯಾವುದೂ ಇರಲಿಲ್ಲ. ಪೊಲೀಸ್ ಜೀಪಿಗೆ ಹೋದ್ರು ಜೈಲಿಗೆ ಹೋದ್ರಂತೆ ಖಾತ್ರಿ. ಈಗ ಮಂದಿ ಪಿಕ್ನಿಕ್ ಹೋಗ್ತಾರೆ ಮದ್ದಾರೆ. ನಾವು ನನಗೆ ಖುಷಿ ಇತ್ತು, ಜೀಪ್ನಾಗ ಹೋಗೋ ಸಣ್ಣ ಹುಡುಗ ಭಾಳ ಖುಷಿ ಇತ್ತು. ಅಜ್ಜ ನಾನು ಕೂತ್ವಿ, ಅವನ ಸಮ ವಟ ಅಂತಿದ್ದ. ಆತು, ತಪ್ಪು ಮಾಡಿದೆ, ದರ್ಬಾರ್ದಾಗ ಸಿಕ್ಕಿ. ನಾನು ದೊಡ್ಡ ಮನೆ ಮುಂದೆ ನಿಂತು ಜೀಪ್ ಇಳಿದ ಸಿಟ್ಔಟ್ನಾಗ ಕೂತಿದ್ವಿ. ಒಳಗಿಂದ ಪೊಲೀಸ್ ಬಂದ, ಬರ್ರಿ ಸಾಹೇಬ್ರು ಕರೀತಾರೆ ಒಳಗ. ಮೊದಲೇ ನಮ್ಮ ಅಜ್ಜ ಹೆದರಿದ್ದ, ಚೀಲ ಅಲ್ಲೇ ಬಿಟ್ಟ, ಕೈ ಮುಕ್ಕೊಂಡು ಒಳಗೆ ಹೋದ. ಒಂದು ದೊಡ್ಡ ಹಾಲು, ಅಲ್ಲಿ ಸೋಫಾ ಹಾಕ್ಯಾರ 2-3. ಇಲ್ಲಿ 3 ಮಂದಿ ಪೊಲೀಸ್ ಇದ್ರು, ಆರ್ಡರ್ಲೀಸ್ ಅಂತ ಇರ್ತಿದ್ರು ಮನೆ ಪೊಲೀಸ್ ಒಳಗೆ. 3 ಮಂದಿ ಇದ್ರು. ನಡು ಒಬ್ಬ ಎತ್ತರದ ಕರಿ ಮನುಷ್ಯ ಇದ್ದ, ಕಪ್ಪು ಮನುಷ್ಯ, ಕಲ್ಲಿ ಮೀಸೆ. ಅವ್ನ ಪಕ್ಕ ಒಬ್ಬ ಚಂದ ಹೆಂಗಸ್. ಅಜ್ಜಗನಿಸ್ತು ಬಹುಶಃ ಅವನೇ ಪೊಲೀಸ್ ಆಫೀಸರ್ ಇರಬೇಕು ಅಂತ. ಕೈ ಮುಕ್ಕೊಂಡೆ ಹೋದ. ತಪ್ಪಾತ್ರಿ ಸಾಹೇಬ್ರೆ, ಅವಾಗೇನು ಗೊತ್ತೇ ಇಲ್ಲ ಅವಾಗ. ಇವನೇ ಮೊದಲ ಕ್ಷಮಾಪಣೆ ಶುರು, ತಪ್ಪಾತ್ರಿ ಸಾಹೇಬ್ರೆ ಅಂತ. ಆ ಪೊಲೀಸ್ ಆಫೀಸರು ಏನು ಮಾತಾಡಲಿಲ್ಲ, ಕೆಳಗೆ ಬಂದು ಉದ್ದ ನಮಸ್ಕಾರ ಹಾಕಿ ಅಜ್ಜನ ಕಾಲು ಹಿಡ್ಕೊಂಡ್ಬಿಟ್ಟ. ಅಜ್ಜನ ಗಾಬರಿ, ಯಾರಿವರು ಅಂತ. ಆ ಪೊಲೀಸರು ಸಾಹೇಬರು ಅಂತಾರೆ. ಇದುವರೆಗೂ ಅವರು ಸಾಹೇಬ್ರ ಕಾಲಿಗೆ ಮಂದಿ ಬಿದ್ದು ನೋಡಿದ್ರೆ ಹೊರತಾಗಿ ಸಾಹೇಬ್ರು ಮತ್ತೊಬ್ರಿಗೆ ಕಾಲಿಗೆ ಬೀಳೋದು ನೋಡಿದ್ದಿಲ್ಲ. ಹೇಳ್ರಿ ಸಾಹೇಬ್ರ ಅಂದ. ಎಂದ ಸಾಹೇಬ್ ಹಿಂಗೆ ಅವನು ಕೈ ಮುಕ್ಕೊಂಡು ನಿಂತ. ಇದಕ್ಕೆ ನಾನು ಸಾಕ್ಷಿಯಾಗಿದ್ದವು. ಒನ್ ಆಫ್ ದಿ ಬೆಸ್ಟ್ ಇಂಪ್ರೆಷನ್ಸ್ ಐ ಕ್ಯಾನ್ ಎವರ್ ಥಿಂಕ್ ಆಫ್ ರಿಮೆಂಬರಿಂಗ್ ಎನಿ ಟೈಮ್.
ನಮ್ಮ ಅಜ್ಜನು ಕೈ ಮುಕ್ಕೊಂಡು ನಿಂತಾನ, ಅಪರಾಧಿ ಅವ. ಸಾಹೇಬ್ರ ತಪ್ಪಾತ್ರಿ ಸಾಹೇಬ್ರ. ಅವ ಬ್ಯಾಡ್ರಿ ನಾನು ಗುರ್ತು ಹತ್ತೇನ್ರಿ ಸರ್ ಅಂದವ. ಇಲ್ರಿ ಗುರ್ತು ಹತ್ತಲಿಲ್ಲ. ನಾನ್ರಿ ಸರ್ ಭೀಮಾ ಅಂದ. ನಿಮಗೆಲ್ಲ ಗೊತ್ತದ, ಉತ್ತರ ಕರ್ನಾಟಕದಾಗ ವಿ ಆರ್ ಸ್ಪೆಷಲಿಸ್ಟ್ ಇನ್ ಡಿಸ್ಟ್ರಾಯಿಂಗ್ ನೇಮ್ಸ್. ಹೆಸರು ಕಡೆಗೆ ಎಕ್ಸ್ಪರ್ಟ್ ನಾವು. ಹೆಸರು ರಾಮ ಅಂತ ತಿಳಿದು ಕರೆಯೋದು ರಾಮ್ಯ ಅಂತ ಕರೆಯೋದು, ಭೀಮ ಅನ್ನೋದು ಭೀಮ್ಯಾ ಅಂತ ಕರೆಯೋದು. ನಾನ್ರಿ ಸರ್ ಭೀಮಾ ಅಂದ. ಯಾ ಭೀಮಾ ನಮಾಜ್ ಕೇಳಿದೆ. ನಾನ್ರಿ ಸರ್ ಮುರುಗೋಡು ಭೀಮ್ಯಾ ಸರ್, ಮುಡ್ವಾಡದ ನಿಮ್ಮ ಕಡೆ ಇದ್ನಲ್ರಿ ಸರ್ ಮನ್ಯಾಗ ಅಂದ. ನಮಾಜ್ ಕೈ ಮುಕ್ಕೊಂಡು ನಿಂತಿದ್ನಲ್ಲ, ಅವ್ರು ಬಲಗೈ ಕೆಳಗೆ ಬಂತು. ಎತ್ತಿ ಪಟಾರನ್ ಕಪಾಳಿಗೆ ಹೊಡೆದ. ಎಲ್ಲ ಮಗನ ಭೀಮ್ಯಾ ಪೊಲೀಸ್ ಆಗಿಯೇನೋ ಅಂದ. ನನಗೆ ಹೆದರಿಕೆ ಅಂದ್ರೆ ತಿರುಗಿ ಹೊಡೆದಲ್ಲ ಮಜ್ಜನ ಗತಿ ಏನು. ಹೊಡಿಲಿಲ್ಲ, ಇನ್ನೂ ಜೋರು ಹಾಕೊಂಡು ನೀವು ಸುರಿತಾವ್. ಹೊಡಿರಿ ಸರ್ ಹೊಡಿರಿ ಸರ್, ನಿಮ್ಮಿಂದ ದೇಹ ಆದದ್ದು ಸರ್, ಮನುಷ್ಯ ಆದದ್ದು ಸರ್. ನಾನು ತಗೊಂಡು ಹೇಳ್ದ, ಸರ್ ನಮ್ಮನ್ನು ಯಾರೂ ಮುಗಿಸ್ಕೋತಿರ್ಲಿಲ್ಲ ಊರಾಗ. ನಮ್ಮಪ್ಪ ರಸ್ತೆ ಕಸ ಗುಡಿಸ್ತಿದ್ದ. 4ನೇ ತ್ಯಾಜ್ಯ ನಾನು ಹೇಳ್ದ, ಭೀಮೆ ಬಂದ್ಬಿಡು, ನಿನಗೂ 8 ಆಣೆ ಕೊಡ್ತಾರೆ ದಿವ್ಸಕ್ಕೆ, ನಿನಗೂ ದಿವ್ಸಕ್ಕೆ 8 ಆಣೆ ಕೊಡ್ತಾರೆ, ಬಂದ್ಬಿಡು ಕಸ ಗುಡಿಸ್ಲಿಕ್ಕೆ ಅಂದ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಜಗಳಾಡಿ ಹುಡುಗ ಶಾಣೆ ಇದ್ದಾನೆ ಬಿಡಿಸ್ಬೇಡ್ರಿ ಸಾಲಿ ಅಂತ ಇಟ್ಕೊಂಡ್ರಿ, ಮನೆಯಾಗ ಇಟ್ಕೊಂಡು ಕಲಿಸಿದ್ರೆ ನೆನಪದ್ರಿ ಸರ್. 7ನೇ ತ್ಯಾಜ್ಮೇಲೆ ಸಾಲಿ ಇರಲಿಲ್ಲ, ಬಿಜಾಪುರ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಹಾಕಿ ಕಳಿಸಿದ್ದು ನೆನಪದ್ರಿ ಸರ್. ನೀವು ಮಾಡಿದ್ದಿಲ್ಲ ಅಂದ್ರೆ ನಾ ಇನ್ನ ಕಸ ಗುಡಿಸ್ಕೊತ ಕೊಡ್ತಿದ್ದೆ ಸರ್ ಅಂತ ಹೇಳಿ ಕೈ ಮುಗದ. ಅಜ್ಜ ಅವನು ಅಪ್ಕೊಂಡ. ಇಟ್ಸ್ ಅ ಸೈಟ್ ಫಾರ್ ಗಾಡ್ಸ್ ಟು ಸಿ. ಒಂದು ಕಡೆಗೆ ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ, ಇನ್ನೊಂದು ಕಡೆ ಧನ್ಯತೆಯಿಂದ ಬೀಗಿದಂಥ ಗುರು. ಸೈಟ್ ಫಾರ್ ಗಾಡ್ಸ್ ಟು ಸಿ. ಭೀಮೆ ಕೇಳ್ದ ಮೇಲೆ ಮಾಜಿಗ, ಮಾಸ್ತರ ನಾನು ಸ್ಟೇಷನ್ನಾಗ ನೋಡಿದ್ರೆ ಹೌದಲ್ಲ ನೀವು ಅಲ್ಲಿ? ಹೌದು ನೋಡಿದೆ. ಮತ್ತು ಅವಾಗ ಯಾಕೆ ಮಾತಾಡ್ತಿಲ್ಲ ನನ್ನ? ಭೀಮೆ ಕೇಳ್ದು. ಭೀಮ ಅವಾಗ ಯಾಕೆ ಮಾತಾಡ್ತಿಲ್ಲ ಭೀಮನ ಅಂತ ಕೇಳ್ದ ಅಜ್ಜ. ಹೆಂಗೆ ಮಾತಾಡ್ತೀವಿ ಸರ್ ಅಂದ. ಯೂನಿಫಾರ್ಮ್ ಹಾಕ್ಕೊಂಡಿದ್ದೆ, ಕಾಲಾಗ ಬೂಟಿದ್ದು. ನೀವು ಬರ್ತೀರಿ ಮನೆಗೆ ಸ್ನಾನ ಮಾಡಿ ನಿಂತೀನಿ ನಾನು, ನಿಮ್ಮ ಕಾಲು ಹಿಡ್ಕೋಬೇಕು ನಾನು ಅಂದೊಂದು ಮಾತು ಹೇಳ್ದ. ಹೆಂಡ್ತಿಗೆ ಹೇಳ್ದ, ದಿನ ದೇವರು ದೇವ್ರನ್ನ ಪೂಜೆ ಮಾಡ್ತೀಯಲ್ಲ, ಅವ್ರ ದೇವ್ರು ನನ್ನ ಕಾಲು ಹಿಡ್ಕೋರ್ದು ಅಂತ. ಇಬ್ರು ಕೂಡ ನಮಸ್ಕಾರ ಮಾಡಿದ್ರು. ಆಗ ಭೀಮ ಹೇಳಿದಂಥ ಮಾತು ನನ್ನ ಕೊನೆ ಕ್ಷಣ ತನಕ ಮರೀಲಿಕ್ಕೆ ಸಾಧ್ಯ ಇಲ್ಲ. ದ ಗ್ರೇಟೆಸ್ಟ್ ಟ್ರಿಬ್ಯೂಟ್ ಟು ಎ ಟೀಚರ್. ಅವ್ರು ಹೇಳಿದ್ದೇನೆಂದ್ರೆ, ಸರ್ ಖರೆ ಹೇಳ್ತೀನಿ ಸರ್, ನನ್ನ ಮೈ ಮೇಲಿನ ಚರ್ಮ ಸುಲಿದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನನ್ನ ಋಣ ತೀರ್ಸಲಿಕ್ಕೆ ಸಾಧ್ಯ ಇಲ್ಲ ಸರ್. ಈ ಮಾತು ನನ್ನ ಕಿವ್ಯಾಗ ಗಟ್ಟಿ ಕೂತ್ಬಿಟ್ರದು. ಶಿಕ್ಷಕ ಆದ್ರೆ ಹಂಗಾಗಬೇಕು. ಹುಡುಗರು ದೇ ಶುಡ್ ಸ್ವೇರ್ ಆನ್ ಯುವರ್ ನೇಮ್. ಸರ್ ನೀವು ಮಾತಾಡಿಸ್ಕೊಡ್ತೀನಿ ಸರ್, ನಾ ಮಾಡ್ತೀನಿ ಅನ್ಬೇಕು. ಅದು 2 ಕಡೆನೂ ಪ್ರಯತ್ನ ಬೇಕಾಗ್ತದೆ. ಅದಕ್ಕೆ ಶಿಕ್ಷಕರ ಕಡೆನೂ ಪ್ರಯತ್ನ ಬೇಕು, ತಮ್ಮ ಕಡೆನೂ ಬೇಕು. ಇನ್ನೊಂದು ಕಡಿ ಮಾತು ಹೇಳ್ಬೇಕಷ್ಟೇ, ನಾನು ಜಾಸ್ತಿ ಟೈಮ್ ಇಲ್ಲ, ಓಡ್ಬೇಕು. ಹೇಳ್ಬಿಟ್ಟಾರ ಅವ್ರು ಆಗಲೇ, ನೀವು ಪ್ಲೇನ್ ಹೋಗೋದಿತ್ತಂದ್ರೆ ಲಘು ಮುಗಿಸ್ರಿದ್ರೆ ಮುಗಿಸ್ಬೇಡ್ರಿ ಅಂತ ಹೇಳ್ಯಾರ. ಬಹಳ ಮುಖ್ಯ. 100 ವರ್ಷ ಆದಂಥ ಶಿಕ್ಷಣ ಸಂಸ್ಥೆ ಮುಂದೆ ಏನು ಮಾಡಬೇಕು? 100 ವರ್ಷ ನಡೆದು ಬಂದ ಹಾದಿ ಚಂದ ಅದ, ಮುಂದೇನು ಮಾಡಬೇಕು? 2 ಕರ್ತವ್ಯಗಳು ಶಿಕ್ಷಣ ಸಂಸ್ಥೆಗೆ. ಒಂದು ಜ್ಞಾನ ಪ್ರಸಾರ. ಜ್ಞಾನ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಜ್ಞಾನ ಕೊಡ್ಬೇಕು ನಾವು. ಇದು ಎಲ್ಲ ಸಂಸ್ಥೆಗಳು ಮಾಡ್ತಾವೆ ಒಂದು ಮಟ್ಟಕ್ಕೆ, ಡಿಫರೆಂಟ್ ಡಿಗ್ರೀಸ್ ಆಫ್ ಎಫಿಷಿಯನ್ಸಿ. ಜ್ಞಾನ ಪ್ರಸಾರ ಎಲ್ಲ ಕಡೆ ಆಗ್ತದೆ. ಬಹಳ ಮುಖ್ಯವಾದದ್ದನ್ನು ನಾವು ಮರ್ತಿದ್ದೀವಿ. ಜ್ಞಾನ ಸೃಷ್ಟಿ ಆಗಬೇಕು, ಜ್ಞಾನ ಸೃಷ್ಟಿ ಆಗಬೇಕು, ಜ್ಞಾನ ಪ್ರಸಾರ. 2 ಮುಖಗಳು ಜ್ಞಾನಕ್ಕೆ. ಸೃಷ್ಟಿ ಆಗೋದು ಮರ್ತೇ ಬಿಟ್ಟಿವಿ ನಾವೆಲ್ಲರೂ. ಈಗ ಬರೀ ಪ್ರಸಾರ, ಟೆಕ್ಸ್ಟ್ ಬುಕ್ ತೊಗೊಳ್ಳೋದು, ಪರೀಕ್ಷೆ ಬೋಡು, ಓದು ಮಾರ್ಕ್ಸ್ ಬಂತು ಅಂತ. ಒಂದು ತಮಾಷೆ ಆಗಿತ್ತು ಶೆಟ್ರಿ ಸರ್, ಭಾಳ ಮಜಾ ಆಗಿತ್ತು. ಕಾಗೇರಿ ಮಿನಿಸ್ಟರ್ ಆಗಿದ್ದಾಗ ಶಿಕ್ಷಕರ ಸದಂತಾಗ ಒಂದು ಪ್ರೋಗ್ರಾಮ್ ಆಯ್ತು. 1000 ಜನ ಟೀಚರ್ಸ್, ಅವ್ರು ಮುದುಕರು ಎದ್ದೆ ಅಂತ ಕೇಳಿದ್ರು ನನಗೆ. ಕೃಷಿಯವ್ರು ನನಗೆ ಅರ್ಥ ಆಗೋಲ್ತು. ನಾವು ಸಾಲಿಗೆ ಓದ್ಬೇಕಾದ್ರೆ ಇಡೀ ಸಾಲಿಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಇರ್ತಿದ್ರು. ಫಸ್ಟ್ ಕ್ಲಾಸ್ ತೊಗೊಂಡ ಬಟ್ ಮಾಡಿ ತೋರಿಸ್ತಿದ್ರು ಅಷ್ಟು. ಈಗ ಎಲ್ಲರೂ 95% ಅಂತಾರಲ್ರಿ. ನಾವೇ ದಡ್ಡಿದ್ವಿ, ಹುಡುಗರು ಶಣೆ ಆಗ್ಯಾವ್ರಿ ಅಂತ ಕೇಳಿದ್ರು. ನಾ ಅದೇನು ಸಂಬಂಧ ಇಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತದ, ಅದಕ್ಕೆ ಆಗ್ತದೆ ಅಂದೆ. ಏನದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನು ಅಂತ ಹೇಳಿದ್ರು. ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಒಂದು ಪರೀಕ್ಷೆದಾಗ ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು ಅಂತ. ಆಕಳಿಗೆ ಎಷ್ಟು ಕಾಲು 4 ಮಾರ್ಕ್ಸ್ ಇಟ್ಟಿದ್ರು. ಅದಕ್ಕೆ ಒಬ್ಬ ಹುಡುಗ 3 ಅಂತ ಬರ್ದ. ಅವ್ನು ತಪಾಸ್ ಮಾಡೋ ತಲೆ ಕೆಟ್ಟು ಹೋಗ್ತಾವ. ಏನ್ರಿ ಸರ್ ನಿಮ್ಗೆ ಆಕಳಿಗೆ ಎಷ್ಟು ಕಾಲು ಇರ್ತಾವ ಗೊತ್ತಿಲ್ಲ, 0 ಹಾಕ್ಬಿಡ್ಲೇನ್ರಿ, 0 ಹಾಕ್ಲೇನ್ರಿ ಅಂತ ಕೇಳಿದ. ಹಂಗೆ ಹಾಕ್ಲಿಕ್ಕೆ ಹೊಡೆದಿಲ್ಲ ನಾವು ಚೀಫ್. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡ್ರಿ, 4 ಕಾಲು 4 ಮಾರ್ಕ್ಸು, ಕಾಲಿಗೆ 1 ಮಾರ್ಕ್ಸ್. 3 ಅಂತ ಬರ್ದಾನಲ್ಲವ, 3 ಕೊಡ್ರಿ ನಾವು. ಅವ್ ಕಾಲೇ ಇಲ್ಲ ಅಂದ್ರೆ 0 ಹಾಕ್ಬೇಕು ನೀವು. ಅಂದ್ರೆ ಫಾರ್ ಎ ಸ್ಟುಪಿಡ್ ಆನ್ಸರ್ ಯು ಗೆಟ್ 75% ಮಾರ್ಕ್ಸ್.
ಈ ವ್ಯಾಲ್ಯೂಯೇಷನ್ ಹಂಗೆ ನಡೆದದ್ದು ನಮ್ದು. ಅದಕ್ಕೆ ನನಗೆ 95, 98 ಇಟ್ ಡಸಂಟ್ ಇಂಪ್ರೆಸ್ ಮೀ ಸೋ ಮಚ್. ಮತ್ತು ಇನ್ನೊಂದು ಬಹಳ ಮಜಾ ಇದೆ. ಹೋದಾಗ ಪ್ರಿಪರೇಟರಿ ಪರೀಕ್ಷೆದಾಗ ಒಂದು ಥಿಯರಮ್ ಸಾಲ್ವ್ ಮಾಡಿದ್ದೆ, ಕಡಿ ಸ್ಟೆಪ್ನ ತಪ್ಪಿದೆ. 5 ಮಾರ್ಕ್ಸಿನ ಪ್ರಶ್ನೆ. ನಮ್ಮ ಮಾಸ್ತರ್ 0 ಹಾಕಿದ್ರು, 0 ಹಾಕಿದ್ರು. ನಾವು ಹೋಗಿ ಕೇಳಿದೆ, ಸರ್ ಎಲ್ಲ ಕರೆಕ್ಟ್ ಅದ್ರಿ ಸರ್, ಲಾಸ್ಟ್ 1 ಸ್ಟೆಪ್ನ ತಪ್ಪಿನಿ, 3 ಕೊಡ್ಬೋದಲ್ರಿ ಸರ್ ಅಂದೆ. ನಂಗೆ ದುರ್ಗುಟ್ಕೊಂಡು ನೋಡಿದ್ರು ಅವರು. ಇಲ್ಲಿ ನೋಡಪ್ಪ, ಗಣಿತ ಪ್ರಾಬ್ಲಮ್ ಬಿಡಿಸೋದ್ರೆ ಭಾವಿ ಹಾರ್ಕೊಂಡಂಗ, ಅರ್ಧ ಹಾರ್ಲಿಕ್ಕೆ ಬಿಡೋದಿಲ್ಲ, ತಳ ಮುಟ್ಟಬೇಕು ಅಂದ್ರು. ವ್ಯಾಲ್ಯೂಯೇಷನ್ ಆಗ ಈಗ ಹೆಂಗೆ ವ್ಯತ್ಯಾಸ ಅದ. ಪಾರ್ಟ್ಸ್ 4 ಮಾರ್ಕ್. ಒಬ್ಬ ಹುಡುಗ ಕಿಡ್ನಿ ತೆಗೆದಾನ, ಕಿಡ್ನಿ ಆದ್ರೆ ಲೇಬಲ್ ಕರೆಕ್ಟ್ ಮಾಡ್ಯಾನ, ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಅಂತ ಹಾಕ್ಯಾನ. ಅವ್ ಎಕ್ಸಾಮ್ನ ಕೇಳಿದಾಗ ಏನ್ ಮಾಡ್ಲಿ ಸರ್ ಅಂದ್ರು. ತಲೆ ಕೆಡಿಸ್ಕೊಬೇಡಂದ್ರು. ಚಿತ್ರಕ್ಕೆ 2 ಮಾರ್ಕ್ಸ್ ಅವ, ಲೇಬಲಿಗೆ 2 ಮಾರ್ಕ್ಸ್ ಅವ. ಚಿತ್ರ ತಪ್ಪದಲ್ಲ ಬಿಡು, ಲೇಬಲ್ಗೆ 2 ಮಾರ್ಕ್ಸ್ ಹಾಕು ಅಂದ್ರೆ ಕಿಡ್ನಿ ಒಳಗೆ ವೆಂಟ್ರಿಕಲ್ ನೋಡಿದವನಿಗೂ 2 ಮಾರ್ಕ್ಸ್ ಬರ್ತಾವ. ಇದು ನನ್ನ ಐರನಿ ಆಫ್ ಫೇಟ್. ಇದು ಐರನಿ ಆಫ್ ಫೇಟ್. ದಿ ಮಾರ್ಕ್ಸ್ ಕಾರ್ಡ್ಸ್ ಲುಕ್ ಆಸ್ ದೋ ದೇ ಆರ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್. ಆದ್ರೆ ಪ್ರಾಬ್ಲಮ್ ಈಸ್ ವೇರ್ ಆಲ್ ಇನ್ಫಾರ್ಮೇಶನ್ ಓರಿಯೆಂಟೆಡ್, ನಾಟ್ ನಾಲೆಜ್ ಓರಿಯೆಂಟೆಡ್. ನನಗೆ ಭಾಳ ಕಷ್ಟ ಅನಿಸ್ತದೆ. ನಮ್ಮ ಮಕ್ಕಳಿಗೆ ಅದಕ್ಕೆ ತಯಾರು ಮಾಡಬೇಕು ನಾವು. ದಯವಿಟ್ಟು ನಾನು ಬೇಡ್ಕೊಳ್ಳೋದು, ಇದು ದೊಡ್ಡ ಸಂಸ್ಥೆ, 100 year old ಸಂಸ್ಥೆ, ನಿಮ್ಮಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಕ್ರಿಯೇಷನ್ ಆಫ್ ನಾಲೆಜ್ ಮಾಡಿರಿ ಸರ್. ಹೆಂಗೆ ಮಾಡೋದು ಕ್ರಿಯೇಷನ್ ಆಫ್ ನಾಲೆಜು? ಕಲಿಸೋ ರೀತಿಯೇ ಬದಲೇ ಆಗ್ಬೇಕು ನಿಮ್ಮದು. ನಾ ಟಿಪಿಕಲಿ ಕ್ಲಾಸ್ಗೆ ಹೋಗೋದು, ಬೋರ್ಡ್ ಮೇಲೆ ಬರೆಯೋದು, ಅವ್ರು ಹೇಳೋದು, ಭಯಪಾಠ ಮಾಡೋದು ಆತ. ಇದನ್ನು ಬಿಟ್ಟು ಮಕ್ಕಳಲ್ಲಿ ಸೃಜನಶೀಲವಾಗಿ ಕಲಿಸೋದು ಹೆಂಗೆ? ಒಂದು ಭಾಳ ದೊಡ್ಡದಾದ ರಿಸರ್ಚ್ ಆಗ್ತಿರೋದು ಎಲ್ಲ ಕಡೆ ಈಗ, ಡಿಫರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತ. ಒಂದು ಕ್ಲಾಸ್ನಾಗ ಕೆಲವು ಹುಡುಗರು ಪಟ್ ಅಂತ ತಿಳ್ಕೊಂಡ್ಬಿಡ್ತಾವೆ ಒಂದೇ ಸಲ ಹೇಳಿದ್ರೆ. ಇನ್ನು ಕೆಲವು 2 ಸಲ ಹೇಳಿರ್ತಾವೆ, ಇನ್ನು ಕೆಲವು 10 ಸಲ ಹೇಳಬೇಕಾಗ್ತದೆ. ಅವನ್ನೆಲ್ಲ ಹೆಂಗೆ ಕಲಿಸೋದ್ರಿ ಒಂದೇ ಕ್ಲಾಸ್ನಾಗ ಕೂತಾರೆ ಅವರು? ಅದಕ್ಕೊಂದು ಭಾಳ ಚಂದ ಥಿಯರಿ ಅದ, ವಾರ್ಕ್ ಅಂತ ತಿಳ್ಕೊಂಡು. ಕೆಲವು ಮಕ್ಕಳು ನೋಡಿ ಕಲಿತಾರೆ, ಕೆಲವು ಮಕ್ಕಳು ಕೇಳಿ ಕಲಿತಾರೆ, ಕೆಲವು ಮಕ್ಕಳು ಓದು ಬರೋದು ಕಲಿತಾರೆ, ಕೆಲವು ಮಕ್ಕಳು ಆಟ ಆಡಿ ಕಲಿತಾರೆ. ಅದು ಕಲಿಸೋ ರೀತಿಯೇ ಬೇರೆ. ಸರ್ ಇದ್ದಾರೆ ಹೇಳ್ತಾರೆ ಅವ್ರ ಮುಂದೆ. ನಾನು ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ಪ್ರಶ್ನೆ ಬಂತು, ಡೆಲಿಕೇಟ್ ಇಶ್ಯೂ ರಿಸರ್ವೇಷನ್ ಬಗ್ಗೆ ಬಂತು. ಹುಡುಗರನ್ನ ಎಕ್ಸ್ಪೀರಿಯನ್ಸ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಅದನ್ನು ಒಂದು ಐಡಿಯಾ ಮಾಡಿದೆ. ರಿಸರ್ವೇಷನ್ ಕೊಡಬೇಕು ಕೊಡಬಾರ್ದು ಮಾತಾಡಿದ್ರು, ಹುಡುಗರು ಮಾತಾಡ್ತಿದ್ರು. ಪರೀಕ್ಷೆ ಆಗಿತ್ತು. ನಾವೊಂದು ಐಡಿಯಾ ಮಾಡಿದೆ. 3 ಸಾಲಿ ಹುಡುಗರು ಕೂತಿದ್ದೆ, ಈಗ ಬೆಂಚ್ 25 ಹುಡುಗರು ಕ್ಲಾಸ್ದಾಗ. ಅಲ್ಲಿ ಸ್ಟೇಜ್ ಮೇಲೆ ಒಂದು ಕಸದ ಬುಟ್ಟಿ ಇಟ್ಟೆ. ಲೈಬ್ರರಿನ ಹೇಳಿ ಹಳೆ ನ್ಯೂಸ್ ಪೇಪರ್ ತರಿಸಿದೆ, ಮುದ್ದಿ ಮಾಡೋ ಚೆಂಡು ಥರ ಮಾಡಿದೆ, ಎಲ್ಲರಿಗೂ ಕೊಟ್ಟೆ. ಎಲ್ಲರಿಗೂ 5 ಚೆಂಡು ಕೊಟ್ಟೆ. ನೀವು ಕೂತಲ್ಲಿಂದ ಆ ಬುಟ್ಟಿಯೊಳಗೆ ಹಾಕ್ಬೇಕದ, ಹಾಕ್ರಿ ಅಂತ ಹೇಳಿದೆ. ಮುಂದಿನ ಸಾಲ ಕೂತವ್ರು ಜಾಸ್ತಿ ಹಾಕಿದ್ರು, 2ನೇ ಸಾಲು ಕೆಲವ್ರು ಹಾಕಿದ್ರು, ಹಿಂದಿನ ಸಾಲಿಂದ ಬರಲೇ ಇಲ್ಲ. ಆಯ್ತು, ಫಸ್ಟ್ ಸಾಲಿನವ್ರು ಗೆದ್ರು ಒಂದೇ, ಹಿಂದವ್ರು ಗದ್ದಲ ಮಾಡಿದೆ. ಹೆಂಗ್ರಿ ಸರ, ಅನ್ಫೇರ್ ಇದು, ದೂರ ಇದ್ದೀವಿ ನಾವು, ಆಗ ಚೇಂಜ್ ಮಾಡಿ, ನೀವು ಮುಂದುವರಿ, ಅವ್ರು ಹಿಂದೆ ಹೋಗಿ. ಮತ್ತು ಮುಂದೆ ಕೂತವ್ರು ಹಾಕಿದ್ರು. ಅಂದ್ರೆ ಹಾಕ್ಲಿಕ್ಕೆ ಬರಂಗಿಲ್ಲ ಅಂತಲ್ಲ, ದೂರ ಇದ್ರು ಅಂತ ಆಗಿಲ್ಲ ಅವರಿಗೆ. ಆದ್ರಿಂದ ಯಾರು ಸಮಾಜದಿಂದ ಬಹಳ ದೂರ ಇದ್ರೋ ಅವ್ರ ಹತ್ರ ತಂದು ಮಾಡ್ಬೇಕಾಗ್ತದೆ. ನೀವು ನಂಬಲಿಕ್ಕಿಲ್ಲ, ಹುಡುಗರು ಎಸೆ ಬರೆದದ ಮುಂದೆ, ಹೌದು ನಾವೆಲ್ಲರೂ ಸಮಾನರಿದ್ದೀವಿ, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ಹುಡುಗ ಬರೆದ. ನ್ಯಾಷನಲ್ ಲೆವೆಲ್ಗೆ ಅವಾರ್ಡ್ ಬಂತ, ಹುಡುಗ ಅವಾರ್ಡ್ ಬಂತು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಹುಡುಗರೊಳಗೆ ನಾವು ಪಾಠ ಮಾಡುವಾಗ ನಮ್ಮ ಮನಸ್ಸಿನ ಪೂರ್ವಾಗ್ರಹಗಳು ಮಕ್ಕಳ ಮೇಲೆ ಹಾಕಬಾರ್ದು. ನಮ್ಗೆ ಯಾವುದೋ ಥಿಯರಿ ಇರ್ತದೆ, ಹಂಗಾತು ಹಿಂಗಾತು ಹಿಂಗಾತು. ಲಾಸ್ಟ್ ಮಾತು, 50 ವರ್ಷದಿಂದ ಬಹಳ ಅಭಿಮಾನದಿಂದ ಹೇಳ್ತಿದ್ವಿ ನಾವು, ನಮ್ಮ ಸಂಸ್ಕೃತಿ ಇಷ್ಟು ದೊಡ್ಡದದ, ನಮ್ಮ ಪರಂಪರೆ ಇಷ್ಟು ದೊಡ್ಡದಲ್ಲ. ಎಷ್ಟೊಂದು ಜನ ಆಕ್ರಮಣ ಮಾಡಿದ್ರು, ಗಟ್ಟಿಯಾಗಿ ನಿಂತ್ಕೊಂಡದ್ದು ನಮ್ಮ ಸಂಸ್ಕೃತಿ, ಏನು ಭಯ ಇಲ್ಲ. ಹೂಣರು, ಕುಶಾಣರು, ಅರಬರು ಎಲ್ಲರೂ ಮಾಡಿದ್ರು, ದಾಳಿ ಮಾಡಿದ್ರು, ಆದ್ರೆ ನಮ್ಮ ಸಂಸ್ಕೃತಿ ಉಳ್ಕೊಂತು ಅಂತ ಅಭಿಮಾನದಿಂದ ಹೇಳ್ತಿದ್ವಿ. ನಾವು ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಧೈರ್ಯ ನನಗೆ ಇವತ್ತಿಲ್ಲ. ಯಾಕಂದ್ರೆ ಮೊದಲು ವೈರಿ ಕಾಣಿಸ್ತಿದ್ದ ನನಗೆ, ಯಾರ ಹತ್ರ ಹೊಡೆದಾಡಬೇಕು ಅಂತ ಗೊತ್ತಿತ್ತು. ಹೊರಗಡೆಯಿಂದ ವೈರಿ ಬಂದಿದ್ದ, ನಾನು ಗುಂಡು ಹಾಕಬೇಕು, ಅದೇನು ಮಾಡ್ತಿದ್ದೆ ನಾನು. ಆದರೆ ಈಗ ವೈರಿ ಹೊರಗಿಂದ ಇಲ್ಲ, ನಿಮ್ಮ ಮನೆ ಒಳಗಿಂದಾನೆ ಬಂದ. ಭಾಳ ಹುಷಾರಾಗಿರ್ಬೇಕೀಗ. ನಿಮ್ಮ ಮಕ್ಕಳ ಸ್ವಭಾವ ನೀವು ಗಮನಿಸ್ಬೇಕೀಗ. 12-13 ವರ್ಷ ಹುಡುಗರು ಇರ್ತಾರೆ ಮನ್ಯಾಗ, ಬಾಗಿಲು ಹಾಕೊಂಡು ಓದ್ತಾರೆ. ಲಗ್ನಕ್ಕೆ ಬಾಂದ್ರೆ ಬರೋದಿಲ್ಲ ಅವ್ರಿಗೆ, ಬೋರ್ ಆಗ್ತದೆ ಲಗ್ನ. ಮನ್ಯಾಗ ಗೆಸ್ಟ್ ಬಂದ್ರೆ ರೂಮ್ನಾಗ ಕೂತಿರ್ತಾರೆ, ಕರಿಬೇಕು ನೀವು, ಮುಖ ತೊಳ್ಕೊಳಗೆ ಹೋಗ್ತಾರೆ ಅವ್ರು. ಅವ್ರಿಗೊಂದು ಮೊಬೈಲು, ಒಂದು TV, ಒಂದು ಲ್ಯಾಪ್ಟಾಪ್ ಕೊಟ್ಟರಂತೂ ಬೆಸ್ಟೇ. ಅವ್ರು ಯಾರೂ ಬೇಕಾಗಿಲ್ಲ. ನಿಮ್ಮ ಮನ್ಯಾಗ ಸತ್ಯನಾರಾಯಣ ಪೂಜೆ ಆಗ್ತದೆ, ಬಾರೋ ದೇವರ ನಮಸ್ಕಾರ ಮಾಡಬಾರೋ ಅಂತ ಕರೀತಾರೆ. ಅಡುಗೆ ಮನ್ಯಾಗ ಸತ್ಯನಾರಾಯಣ ಪೂಜೆ ಆಗ್ತಿರ್ಬೇಕಾದ್ರೆ ಹಾಲ್ನಾಗ MTV ನಡೆದದು. 400 ಚಾನಲ್ ನಿಮಗೆ,
400 ಚಾನಲ್ ಮೂಲಕ ಏನೇನು ತೋರಿಸ್ತಾರ ಅಂತ ನೀವು ಕಂಡಿದ್ದೀರಿ. ಗೊತ್ತಿಲ್ಲದ ಹಂಗೆ ಮಕ್ಕಳ ಮನಸ್ಸು ಬಂದಿ ಆಗ್ಲಿಕತ್ತದ. ಈಗ ಆ ವಾತಾವರಣ ಬಂದಿ ಆಗ್ಲಿಕತ್ತದ ಮನ್ಯಾಗ. ಈಗ ತಾಯಂದ್ರೆಲ್ಲರೂ ಸೀರಿಯಲ್ನಾಗ ಕೂತಾರ, ತಂದೆಯರ್ ನ್ಯೂಸ್ ನೋಡ್ತಾರ, ಮಕ್ಕಳು ನೋಡೋರು ಯಾರೀಗ? ಈ ಪರಿಸ್ಥಿತಿ ನಮ್ಮ ಮನೆಯೊಳಗೆ ಬಂದದ. ಈಗ ನನಗೆ 50 ವರ್ಷದಿಂದ ಏನು ಧೈರ್ಯ ಆಯಿತು, ನನಗೆ ನಮ್ಮ ಸಂಸ್ಕೃತಿನ ಯಾರು ಒಗಲಾಡ್ಸಿಕ್ಕೆ ಸಾಧ್ಯ ಇಲ್ಲ ಅಂತ. ಖಂಡಿತ ಅದು ಹೊರಗಿನವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಳಗಿಂದಾನೇ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಮನ್ಯಾಗ ನಾ ಕೈ ಮುಗಿತೀನಿ, ಒಂದು ಕೆಲಸ ಮಾಡಬೇಕು, ದಯವಿಟ್ಟು ಮಾಡಿರಿ. ಎಲ್ಲಿವರೆಗೂ ಮಕ್ಕಳು ಬರೀ ನಿರ್ಜೀವ ವಸ್ತುಗಳ ಜೊತೆ ಸಂಬಂಧ ಬೆಳೆಸ್ಕೊಂಡು ಹೋಗ್ತಾರೋ, ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಟಿವಿ ಆಗಲಿ, ನಿರ್ಜೀವ ವಸ್ತು ಅದು. ಎಲ್ಲಿವರೆಗೂ ಅಲ್ಲೇ ಸಂಬಂಧ ಬೆಳೆಸ್ಕೊತ ಹೋಗ್ತಾರೋ, ಈ ಸಂಬಂಧಗಳು ಅಳಕಾಗ್ತಾ ಹೋಗ್ತಾವ, ಅಶಕ್ತ ಆಗ್ತಾವ, ಬಹಳ ಅಶಕ್ತ ಆಗ್ತಾವ. ನನಗೆ ಖಾತ್ರಿ ಅದ. ಅದು ಮೊದಲು ಹೇಳ್ತಿದ್ವಿ, ಸಿನಿಮಾ 1 ವರ್ಷ ನಡೀತು, 2 ವರ್ಷ ನಡೀತು, 3 ವರ್ಷ ನಡೀತು ಅಂತ. ಈಗ ಯಾರೋ ಸಿನಿಮಾ ಹೇಳ್ದ, ಸಂಭ್ರಮದ 1 ವಾರ 2 ವಾರ ಮಂದಿ ನೋಡುದಿಲ್ಲ. ಈಗ ನಮ್ಮ ಸಂಸಾರಗಳು ಹಾಗೆ ಆಗ್ಲಿಕ್ಕೆ ನಿಮ್ಗೆಲ್ಲ ಗೊತ್ತದೆ. ಈಗ 10 ವರ್ಷ ಜೋಡಿ ಇದ್ದಾರೆ ಅಂದ್ರೆ ಅಚೀವ್ಮೆಂಟ್ ಅನ್ನೋಂಗೆ ಆಗ್ಯದ. ಈಗ ಯಾಕೆ? ನಿರ್ಜೀವ ವಸ್ತುಗಳ ಜೊತೆ ಬದುಕಿ ಅಭ್ಯಾಸ ಆಗಿ ಜೀವಂತ ವ್ಯಕ್ತಿಗಳು ಬದುಕೋದು ಹೆಂಗ ಅಂತ ಗೊತ್ತಾಗೋದು ನಮ್ಗೆ. ದಯವಿಟ್ಟು ಹೊರಗೆ ಹೇಳಿರಿ ಮಕ್ಕಳನ್ನ, ಸ್ವಲ್ಪ ಹರಟಿ ಹೊಡಿಲಿ. ಒಂದು ಎಕ್ಸ್ಪೆರಿಮೆಂಟ್ ಹೇಳ್ತೀನಿ, ಮುಗಿಸ್ಬಿಡ್ತೀನಿ ನಾನು. ನೀವು ಏನು ಮಾಡಿದ್ರು ಅಡ್ಡಿ ಇಲ್ಲ, ದಿನ ರಾತ್ರಿ ಊಟ ಆದಮೇಲೆ ಒಂದು 15 ನಿಮಿಷ ಆದರೂ ಎಲ್ಲರೂ ಒಂದು ಕಡೆ ಕೂಡ್ರಿ. ಇದು ನಾನು ಕಾಮನ್ ಫ್ಯಾಮಿಲಿ ಟೈಮ್ ಅಂತ ಕರಿತೇನೆ. ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ನಾಳೆ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗೋದಿಲ್ಲ. ಫ್ಯಾಮಿಲಿ ಟೈಮ್ ಎಲ್ಲರೂ ಅಪ್ಪ, ಮಕ್ಕಳು, ಮೊಮ್ಮಕ್ಕಳು, ಅಜ್ಜ, ಅಜ್ಜಿ ಇದ್ರಂತೂ ಭಾಳ ಬೆಸ್ಟ್. ಅದು ಎಲ್ಲರೂ ಕೂತ್ಕೊಂಡು ಹರಟಿ ಹೊಡಿ. ಒಂದು ಯಾವುದಾದ್ರು ಒಂದು ಸಣ್ಣ ಪುಸ್ತಕ, ಕಥೆಯಲ್ಲಿ ಓದಿರೋ ಅಂತ ಎಲ್ಲರೂ ಕೂಡಿ. ಮನ್ಯಾಗ ಏನಾಯ್ತು ಒಂದು ತಾಯಿ ಹೇಳಿ, ಆಫೀಸ್ನಾಗ ಏನಾಯ್ತು ಒಂದು ಅಪ್ಪ ಹೇಳಿ, ಶಾಲೆಗೆ ಏನಾಯ್ತು ಒಂದು ಮಕ್ಕಳು ಹೇಳಿ, ಹರಟಿ ಹೊಡೀರಿ ಬರೀ. ಈಗ ಹಾಗೆ ಮರ್ತೆ ಹೋಗ್ಬಿಟ್ಟು ಹರಟಿ ಹೊಡೆಯೋದು, ಊಟ ಸೇರಿ ಕೂಡಿ ಮಾಡೋದಿಲ್ಲ ನಾವೀಗ. ಅರ್ಧ ತಾಸು ಹರಟಿ ಹೊಡೆದ್ರೆ ಏನಾಗ್ತದೆ ಗೊತ್ತದ? ನಿಮ್ಮ ನಡುವಿನ ಗಾಡಿ ಕರೆಕ್ಟಾವ. ಎಲ್ಲರೂ ಗಾಡಿ ಕಟ್ಕೊಂಡ್ಬಿಟ್ಟಿವಿ ನಾವೆಲ್ಲರೂ. ಈಗ ಮಕ್ಕಳಿಗೆ ಹೆಂಗೆ ಹೇಳೋದು ಅಂತ ಅಪ್ಪ ಅಮ್ಮ ಗೊತ್ತಾಗ್ತಾ ಇಲ್ಲ. ಒಂದು ಮಾತು ಹೇಳಿ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೆದರ್ತೀವಿ ನಾವು. ಮಗುಗಲ್ಲ ಮೊಬೈಲ್ ಯೂಸ್ ಮಾಡಬೇಡ ಅಂತಂದಕ್ಕೆ ಹಾರ್ಕೊಂಡು ಸತ್ತು ಹೋಗೋದು, ಮಾರ್ಕ್ಸ್ ಯಾಕೆ ಕಮ್ಮಿ ಬಂತು ಸತ್ತು ಹೋಗೋದು. ಅಸತ್ಯ ಅನ್ಸಂಗಿಲ್ಲ ನಿಮ್ಗೆ? ಯಾಕಷ್ಟು ಮಕ್ಕಳು ಸೆನ್ಸಿಟಿವ್ ಆದರೂ ನಾವು ಹತ್ತಿರ ಇಟ್ಕೊಳ್ಳೇ ಇಲ್ಲ ಅವ್ರು. ಅವ್ರು ದೂರ ಇದ್ದಾರೆ, ಅವ್ರು ಸಂತೋಷ ಸಿಗೋದೆಲ್ಲ ಮಷಿನ್ ಜೋಡಿ ನಿರ್ಜೀವ ವಸ್ತುಗಳ ಜೊತೆ ಸಿಗ್ತದೆ. ಅರ್ಧ ತಾಸು ಹರಟಿ ಹೊಡೀರಿ, ಮಾತಾಡ್ರಿ, ಬಂದ ಕರಗಬೇಕು, ಬಾಡಿ ಕರಗಬೇಕು. ಆಗ ನಿಮ್ಮ ಮಗು ಅಂತ ಅರ್ಥ ಆಗ್ತದೆ. ದಯವಿಟ್ಟು ಒಂದು ಅರ್ಧ ತಾಸು ಅವ್ರು ನೋಡಿ ಹರಟಿ ಹೊಡೀರಿ, ಫ್ಯಾಮಿಲಿ ಟೈಮ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೇಳಿದ್ರು ನನಗೆ, ಮನೆಗೇನ್ರಿ ಓದ್ತೀರೇನ್ರಿ ಮೇಷ್ಟ್ರಿ ಅಂದರು. ನಾ ಮಾಸ್ತರ್ ಅಲ್ರಿ, ಓದ್ತೀನಿ ಅಂದೆ. ಹಂಗಲ್ಲ, ಎಲ್ಲರೂ ಕೂಡಿ ಓದ್ತೀರಾ ಅಂದರು. ಇಲ್ಲ ಅಂದೆ. ಶುರು ಮಾಡ್ರಿ ಅಂದರು. ನೀವು ನಂಬಲಿಕ್ಕಿಲ್ಲ, ಇವತ್ತಿನವರೆಗೂ ಪ್ರಾಮಾಣಿಕವಾಗಿ 48 ವರ್ಷ ಮಾಡ್ಕೊಂಡು ಬಂದೀನಿ ನಾನು. ನಮ್ಮ ತಂದೆ ತಾಯಿ, ನಾನು, ನನ್ನ ಹೆಂಡತಿ, 2 ಮಕ್ಕಳು ಕೂತ್ಕೋಬೇಕು. ನಾನು ಕುಮಾರವ್ಯಾಸ ಭಾರತ ಭಾಳ ಇಷ್ಟ. ದಿನಕ್ಕೊಂದು ಸಂಧಿ ಓದ್ತಿದ್ದೆ ನಾನು. ಶ್ರೀ ವನಿತೆ ಅರಸನೆ ವಿಮಲ ರಾಜೀವ ಪೀಠನ ಬಿತ್ತನೆ ಅನ್ನೋಕೆ ಶುರು ಮಾಡಿದ್ರೆ ಎಲ್ಲರೂ ನನ್ನ ಜೋಡಿ ಅಂತಿದ್ರು. ದಿನ ಒಂದು ಸಂಧಿ ಓದೋದು, ಆ ಪ್ರಶ್ನೆ ಕೇಳಬೇಕು, ಅದ್ಯಾಕೆ ಹಿಂಗ, ಇದ್ಯಾಕೆ ಹಿಂಗ ಅಂತೆಲ್ಲ ಪ್ರಶ್ನೆ ಕೇಳಬೇಕು, ಉತ್ತರ ಕೊಡೋದು. ಭಾಸ್ಕರ ಕುಮಾರವ್ಯಾಸ ಆದ್ಮೇಲೆ ರಾಮಾಯಣ ದರ್ಶನ ಓದೋಣ ಅಂತ, ಮಂಕುತಿಮ್ಮನ ಕಗ್ಗ ಓದೋಣ, ಭಗವದ್ಗೀತೆ ಓದೋಣ ಶುರು ಆಯ್ತು. ಅದರಿಂದ ಏನು ಮಜಾ ಅಂತ ಹೇಳ್ತೀನಿ ನಾನು. ನನ್ನ ಮಕ್ಕಳಿಬ್ರು IT ಯಲ್ಲಿದ್ದಾರೆ. ಒಬ್ಬ ಇಂಗ್ಲೆಂಡಿಗೆ ಹೋದ. ಅಲ್ಲಿ ಹೋಗಿ ಫೋನ್ ಮಾಡಿದವ ನನಗೆ, ಅಪ್ಪ ಐ ಮಿಸ್ಸಿಂಗ್ ಅಮ್ಮಾಸ್ ಫುಡ್ ಅನ್ಲಿಲ್ಲ ಅವ. ಅಮ್ಮನ ಕೈ ಊಟ ತಪ್ಪಿ ಹೋಯ್ತು ಅನ್ಲಿಲ್ಲ. ಅಪ್ಪ ಐ ಮಿಸ್ಸಿಂಗ್ ಕಗ್ಗ, ನಾವು ಮಂಕುತಿಮ್ಮನ ಕಗ್ಗ ಮಿಸ್ ಆಗ್ತದೆ ನನಗೆ ಅಂದ. ಎಷ್ಟು ಖುಷಿ ಆಯ್ತು ಗೊತ್ತ ನನಗೆ. ಅವಾಗ ಅದು ಏನು ಮಾಡಬೇಕು ಪುಟ್ಟ ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಯೊಳಗೆ ರೆಕಾರ್ಡ್ ಮಾಡಿ ಕಳಿಸ್ಕೊಡು ಅಂದ. ಒಂದು 250 ಕಗ್ಗ ನಾನು ಮಾಡಿ ಕಳಿಸಿದೆ. ಇವತ್ತಿಗೂ ಅವ 100 ಪದ್ಯ ಬಾಯಿ ಕೊಡ್ತ. ನಾನಂದೇ ಗುಂಡಪ್ಪ ಇನ್ನೊಂದು ತಲೆಮಾರಿ ಬದುಕೊಂಡ್ರು. ಇನ್ನೊಬ್ಬ ಮಗ ರಾಮಾಯಣ ಹೇಳಿದೆ, ರಾಮಾಯಣ ಕಲ್ಕೊಂಡ. ಇದನ್ನು ಮೊಮ್ಮಗಳಿದ್ದಾಳೆ. ಎಷ್ಟು ಖುಷಿ ಆಗ್ತಾ ಕೇಳಿದಾಗ. ಆಕೆ ಎಂಥ ಇಂಟ್ರಿಕೇಟ್ ಕ್ವಶನ್ ಕೇಳ್ತಾರೆ ರಾಮಾಯಣದ್ದು. ಅಡ್ಡಿ ಇಲ್ಲಪ್ಪ, ರಾಮಾಯಣ ಇನ್ನೊಂದು ತಲೆಮಾರಿ ಬದುಕೊಂತು. ಸಂಸ್ಕೃತಿ ಉಳಿಸ್ಬೇಕು ಅಂದ್ರೆ ಹೆಂಗಾಗೋದು? ನಾವು ಮನ್ಯಾಗ ಸಂಸ್ಕೃತಿ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಬರೋದು ಹೆಂಗೆ? ಇನ್ನೊಂದು ಪೇರೆಂಟ್ಸ್ ಇದ್ದಾರೆ, ಭಾಳ ಹೇಳ್ಬಿಡ್ತೀನಿ ನಾನು. ಕೆಲವ್ರಿಗೆ ಏನಿರ್ತಂದ್ರೆ, ಶಾಲೆ ಫೀಸ್ ಕಟ್ಟಿವಲ್ಲ, ಮಾಡ್ತಾರೆ ಬಿಡ್ರಿ, ಅವರ ಶಾಲೆಗೆ ಮಾಡ್ತಾರೆ. ಶಾಲೆ ಅಂದ್ರೆ ಲಾಂಡ್ರಿ ಅಲ್ಲ. ಹಳೆ ಬಟ್ಟೆ ಕೊಡೋದು, ಒಗದು ಇಸ್ತ್ರಿ ಮಾಡಿಕೊಡ್ತಾರೆ. ಹೆಂಗಿದ್ರು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂಸ್ಕಾರ ಮನೆಯೊಳಗೆ ಶುರು ಆಗಬೇಕು. ಅದಕ್ಕೆ ಸಪೋರ್ಟಿವ್ ಆಗಿ ಶಾಲೆ ಇರ್ತದೆ. ಶಿಕ್ಷಕರು ಮತ್ತು ಪಾಲಕರು ಇಬ್ಬರು ಕೈ ಸೇರಿದರೆ ಮಾತ್ರ ಮಗು ದೊಡ್ಡದಾಗ್ಲಿಕ್ಕೆ ಸಾಧ್ಯ. ದಯವಿಟ್ಟು 3 ತಿಂಗಳಿಗೊಮ್ಮೆ ಶಾಲೆಗೆ ಹೋಗಿ ಟೀಚರ್ ಹತ್ರ ಮಾತಾಡ್ರಿ, ಮಗ ಹೆಂಗೆ ಓದ್ತಾನ ಅಂತ ಕೇಳ್ರಿ. ಆಗ ಕೋರ್ಸ್ ಕರೆಕ್ಷನ್ ಮಾಡಬೇಕು.
ದಯವಿಟ್ಟು ಹಾಗೆ ಮಾಡಿದಾಗ ನಮ್ಮ ಜೀವನ ಚಂದ ಆಗ್ತದೆ. ಮುಖ್ಯವಾಗಿ ನನಗೆ ಹೇಳೋದು 2050ಕ್ಕೆ ಭಾರತ ಅತ್ಯಂತ ರಾಷ್ಟ್ರ ಆಗ್ತದೆ. ನಾವು ಮಾಡ್ತೀವಿ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ವಿ ನಾವು. ಭಾರತ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅದ್ರ ಬಗ್ಗೆ ನನಗೆ ಹೆದರಿಕೆನೂ ಅದ. ಹೆದರಿಕೆ ಯಾಕಂದ್ರೆ ಇಷ್ಟೊಂದು ಲಾರ್ಜ್ ಕಮ್ಯುನಿಟಿ ಅದ ಯಂಗ್ಸ್ಟರ್ಸ್ದು. ಅವ್ರು ಸರಿಯಾಗಿ ಹಾದಿ ಕೊಡ್ಲಿಲ್ಲ ಅಂದ್ರೆ ಅನಾಹುತ ಆಗ್ತದೆ. ದೊಡ್ಡ ಡ್ಯಾಮ್ ಕಟ್ಟಿ ನೀವು ಕೆನಾಲ್ ಮಾಡಿದ್ರೆ ನೀರು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತದೆ. ನೀವು ಕೆನಾಲೇ ಮಾಡಿದ್ರೆ ಡ್ಯಾಮ್ ಕಟ್ಟಿ ಬಾಗ್ಲ ತೆಗೆದ್ರೆ ನೀರು ಎಲ್ಲಿ ಹೋಗಬಾರ್ದು ಅಲ್ಲೇ ಹೋಗ್ತದೆ. ಇಷ್ಟೊಂದು ಜನ ಯುವಶಕ್ತಿ ನಮ್ಮಲ್ಲಿ ಅದ. ಅದಕ್ಕೆ ಸರಿಯಾಗಿ ನಾವು ಮಾರ್ಗದರ್ಶನ ಮಾಡಿದ್ರೆ ದೇಶಕ್ಕೆ ಪ್ರಯೋಜನ ಆಗ್ತದೆ. ಮಾಡಲಿಲ್ಲ ಅಂದ್ರೆ ದೊಡ್ಡ ಡೇಂಜರ್ ಆಗ್ತದೆ. ಆ ದೊಡ್ಡ ಜವಾಬ್ದಾರಿ ನಾವೆಲ್ಲ ಶಿಕ್ಷಕರಾದವರಿಗೆ, ಶಿಕ್ಷಣ ಸಂಸ್ಥೆ ನಡೆಸೋರ ಮೇಲೆ ಅದ. ನಮ್ಮಿಬ್ರು ನಮ್ಮ ಜವಾಬ್ದಾರಿನ ಅರಿತು ನಡೆದಾಗ ನನ್ನ ದೇಶ ತುಂಬ ಚಂದ ಆಗ್ತದೆ. ಅದಾಗೋ ಕನಸು ನಮ್ದು ಎಲ್ಲರದು ಅದ. ಆ ಹಾದಿಯೊಳಗೆ BK ಮಾಡೆಲ್ ಸ್ಕೂಲ್ ಅದ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.